ಐದು ಹೋರಾಟ ಮಾಡಿದ್ವಿ. ಸುಮಾರು ಅದೊಂದು 1 ಲಕ್ಷ ಜನ ವಿದ್ಯಾರ್ಥಿಗಳು ಸರ್ಕಾರ ಅಟ್ಲೀಸ್ಟ್ ಕನಿಷ್ಠ 1 ಲಕ್ಷ ಹುದ್ದೆಗಳನ್ನು ಭರ್ತಿ ಮಾಡಬೇಕಾಗಿತ್ತು. ಆಯ್ತಾ, ಕಾಂಗ್ರೆಸ್ ಸರ್ಕಾರ ಒಂದೇ ವರ್ಷದಲ್ಲಿ 1 ಲಕ್ಷ ಹುದ್ದೆಗಳು ಭರ್ತಿ ಮಾಡ್ತೀನಿ ಅಂತ ಹೇಳಿದ್ರು. ಇದು 3 ವರ್ಷ ಕಂಪ್ಲೀಟ್ ಆಗಿದೆ. ಯಾವುದೇ ಹುದ್ದೆಗಳು ಭರ್ತಿ ಮಾಡಿಲ್ಲ. ಒಂದು ನೋಟಿಫಿಕೇಶನ್ ಮಾಡಿಲ್ಲ. 5,000 ವೇಕೆನ್ಸಿ ಮಾಡಿಲ್ಲ ಸರ್. ಇವರು ಮಾನ್ಯ ಗೃಹ ಸಚಿವರು ಹೇಳ್ತಾರೆ ಇನ್ನು 2 ದಿನ ನೋಟಿಫಿಕೇಶನ್ ಮಾಡ್ತೀನಿ, ಮಾಹಿತಿ ತರಿಸ್ಕೊಡ್ತೀನಿ ಅತಿ ಶೀಘ್ರದಲ್ಲಿ ಅಂತ ಹೇಳ್ತಿದ್ದಾರೆ. ಇವರು ಪೊಲೀಸ್ ಇಲಾಖೆಯಲ್ಲಿ ಒಂದು ನೋಟಿಫಿಕೇಶನ್ ಒಂದೇ ಒಂದು ಸಿಂಗಲ್ ಪೋಸ್ಟ್ ಫಿಲ್ ಮಾಡಿಲ್ಲ. 600 PSI ಫಿಲ್ ಮಾಡ್ತೀನಿ ಅಂತ ಹೇಳಿದ್ರು. ಇಲ್ಲಿವರೆಗೂ PSI ನೋಟಿಫಿಕೇಶನ್ ಮಾಡಿಲ್ಲ. FDA ST ನೋಟಿಫಿಕೇಶನ್ ಆಗಿ 7 ರಿಂದ 8 ವರ್ಷ ಆಯಿತು. ಇಲ್ಲಿ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪ ಅವರು ಇದ್ದಾರೆ. ಮಧು ಬಂಗಾರಪ್ಪ ಅವರು ಪ್ರತಿ ಒಂದು ಪ್ರೆಸ್ ಮಾಧ್ಯಮದಲ್ಲೂ ಸುಳ್ಳು ಸ್ಟೇಟ್ಮೆಂಟ್ ಹೇಳಿದ್ದಾರೆ. ಇಡೀ ಇಂಡಿಯಾದಲ್ಲಿ ಯಾರಾದರೂ ಹೈಯೆಸ್ಟ್ ಸುಳ್ಳು ಹೇಳಿರೋದು ಇದ್ರೆ ಶಿಕ್ಷಣ ಸಚಿವರಾಗಿ ಯಾವುದೇ ಸ್ಟೇಟ್ ಅಲ್ಲಿ ಆಗಿರ್ಬೋದು ಕಂಪೇರ್ ಮಾಡಿದ್ರೆ ಇವರಷ್ಟು ಸುಳ್ಳು ಹೇಳಿರೋದು ಸಚಿವರು. ಈ ಸರ್ಕಾರ ಯಾವುದೇ ವಿದ್ಯಾರ್ಥಿಗಳಿಗೆ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗದೆ ಇರೋ ತರ ಬೇಗವಾಗಿ ಅಧಿಸೂಚನೆಯನ್ನ ಹೊರಡಿಸಬೇಕು. ಎಲ್ಲ ವಿದ್ಯಾರ್ಥಿಗಳ ಜೀವನ ಹಸರಾಗಬೇಕು ಅಂತ ಕೇಳ್ಕೊಂತ ಮಹೋತ್ಸವ ಮಾಡ್ತೀವಿ ಅಂತ ಹೇಳಿ ಬರೀ ಖಾಲಿ ಒಂದು ಸುಳ್ಳು ಭರವಸೆಗಳನ್ನ ಹೇಳ್ಕೊಂಡು ಇಲ್ಲಿವರೆಗೂ ಕಾಲಹರಣ ಮಾಡಿದ್ದಾರೆ. ಕಳೆದ 3 ವರ್ಷದಲ್ಲಿ ಒಂದೇ ಒಂದು ಸಿಂಗಲ್ ಪೋಸ್ಟ್ ಫಿಲ್ ಮಾಡಿಲ್ಲ. ನೋಟಿಫಿಕೇಶನ್ ಇರ್ಲಿ ಬಿಡಿ ಸರ್, ಒಂದೇ ಒಂದು ಪೋಸ್ಟ್ ಫಿಲ್ ಮಾಡಿಲ್ಲ. ಇಂತಹ ಶಿಕ್ಷಣ ಸಚಿವರನ್ನ ನಾನು ಇಡೀ ಜೀವನದಲ್ಲಿ ಇಷ್ಟೇಲೆ ನೋಡೇ ಇಲ್ಲ ಅಂತ. ಬರೀ ಖಾಲಿ ಆರೋಗ್ಯ ಇಲಾಖೆಗೆ ನಮಗ್ ತೋರಿಸಿದ್ರೆ 2029 ಎಲೆಕ್ಷನ್ ನಾವೇನಂತ ನಿಮಗ್ ತೋರಿಸ್ತೀವಿ. ಕಾಂಗ್ರೆಸ್ ನೆಕ್ಸ್ಟ್ ಇಲ್ಲ ಅಂತಂದ್ರೆ ಪುಟ್ಟ ಮಕ್ಕಳಿಗೆಲ್ಲ ಕಾಂಗ್ರೆಸ್ ಇದೆಯಾ ಅಂತಾನೆ ಗೊತ್ತಾಗಬಾರ್ದು. ಕಾಂಗ್ರೆಸ್ ಅನ್ಕೋಬೇಕಲ್ಲ. ನೇಮಕಾತಿ ಮಾಡಿಲ್ಲ ಅಂತಂದ್ರೆ ಏನ್ರಿ ನಾವೇನೋ ನಿಮಗೆ ಪುಕ್ಷಟೆ ಕೊಡ್ರಿ, ಪುಕ್ಷಟೆ ಕೆಲಸ ಕೊಡ್ರಿ ಅಂತಾನೆ ಕೇಳ್ತಿಲ್ಲ. ಯಾವುದೇ ಕಾರಣಕ್ಕೂ ನಾವು ಓದ್ತೀವಿ, ಪಾಸ್ ಆಗ್ತೀವಿ, ಮೆರಿಟ್ ನಲ್ಲಿ ಕೆಲಸ ಕೊಡ್ರಿ ನಮಗೆ. ಅದು ಪುಕ್ಷಟೆ ಕೇಳ್ತಿದೀವ. ನಾವು ಕಟ್ತಿರೋ ಟ್ಯಾಕ್ಸ್ ದುಡ್ಡಲ್ಲಿ ನೀವು ಪುಕ್ಷಟೆ ಸಂಬಳ ತಗೊಂತೀರಾ? ಪುಕ್ಷಟೆ ಸಂಬಳ ಕೆಲಸ ಕೊಡಕ್ಕೆ ಕರ್ನಾಟಕ ಏನ್ರಿ ನೀವು ಬೇಕಂತಂದ್ರೆ ಸರ್ಕಾರ ಈ ವಿಚಾರನ ಗಂಭೀರವಾಗಿ ಇವಾಗ ಎಷ್ಟು ದಿನ ಇಲ್ಲಿ ಬರ್ಬೇಕು, ಬಂದು ನಮ್ಮ ಮನವಿ ಸ್ವೀಕಾರ ಮಾಡ್ಬೇಕು. ಸುಕಾಂತ್ ಕುಮಾರ್ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಇಲ್ಲೇ ಬರ್ಕೊಂಡ್ಬಿಡ್ತೀವಿ ನಾವು. ಎಲ್ಲಿಗೂ ಹೋಗಲ್ಲ.